ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯತೆ, ಬೆಂಕಿ ಅವಘಡ, ಸುಟ್ಟು ಭಸ್ಮವಾದ ಮುಸುಕಿನ ಜೋಳ. ಗುಡಿಬಂಡೆ ತಾಲೂಕು ಹಂಪಸಂದ್ರ ಪಂಚಾಯಿತಿಗೆ ಸೇರಿದ ಬೆಣ್ಣೆಪರ್ತಿ ಗ್ರಾಮದ ನಿವಾಸಿಗಳಾದ ಶಿವಪ್ಪ ವೆಂಕಟಪ್ಪನವರ ಮಗ ಮಂಜುನಾಥ್ ಅವರ ಮಳೆ ಶ್ರೇಯದಲ್ಲಿ ಮುಸುಕಿನ ಜೋಳವನ್ನು ಬೆಳೆಯಲಾಗಿತ್ತು. ಬೆಸ್ಕಾಂ ನಿರಂಜನ್ ಅಧಿಕಾರಿ ಕರೆಂಟ್ ಚೆಕ್ ಮಾಡಿ ಕರೆಂಟ್ ಪೀಸ್ಗಳನ್ನು ಬೇಕಾಬಿಟ್ಟಿ ಹಾಕಿರುತ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಸುಮಾರು 140 ಕ್ವಿಂಟಾಲ್ ಮುಸುಕಿನ ಜೋಳ ಸುಟ್ಟು ಭಸ್ಮವಾಗಿರುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಬೆಳೆದಂತಹ ಬೆಳೆ ಸುಟ್ಟು ಭಸ್ಮವಾಗಿರುತ್ತದೆ. ಅಧಿಕಾರಿಗಳು ನಿರ್ಲಕ್ಷ್ಯತೆಗೆ ಕಾರಣವಾಗಿರುತ್ತಾರೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳೀಯ ರೈತರು ಅಗ್ನಿಶಾಮಕ ಕಚೇರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿರುತ್ತಾರೆ. ರೈತನ ಕುಟುಂಬಕ್ಕೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಅಂತ ಹೇಳ್ಬಿಟ್ಟು ಶಿವಪ್ಪ ಬಂದು ನಮ್ಮ ತಂದೆ ರೈತ. ಸುಮಾರು ಒಂದು 6 ಎಕರೆ ಜಮೀನು ನಾವು ಬೀಜ ಮಾಡಿದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದ್ರೆ ನಿರ್ಲಕ್ಷ್ಯತೆ. ಯಾರು ಯಾವ ಜೋಳ ಸರ್? ಜೋಳ ಯಾವ್ದಿದು? ಜೋಳ ನಿರ್ಲಕ್ಷ್ಯತೆ. ಜೋಳ ಯಾವ್ದಿದು? ಬೆಳೆ ಬಂದು ಮುಸುಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದ್ರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣ ಆದಂತ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದ್ಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ರು ಸಹ ನಾನು ಫೋನ್ ಮಾಡಿದ್ದೀನಿ. ಸುಮಾರು ಸತಿ 2 ಸತಿ ಫೋನ್ ಮಾಡಿದ್ದೀನಿ. ಒಂದು ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. ನಮಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು. ನೀವು ಈಗ ನನಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರು ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು, ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂತಹ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ಥರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೇನು ನಷ್ಟ ಆಗಿದೆ ಅದನ್ನು ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ KV ಆಫೀಸ್ ಮುಂದಗಡೆ ಎಲ್ಲವನ್ನು ಏನು ಸರ್ ಇವಾಗ ನಿಮಗೆ ನೀವು ನಷ್ಟ ಅಂತ ಹೇಳಿದ್ರಲ್ವಾ ಮಂಜು ಅವರೇ, ಇವಾಗ ಈ ಜೋಳ ಎಲ್ಲ ಹತ್ಕೊಂಡು ಎಲ್ಲಿಗೆ ಹೋಗ್ತೀರಾ ಸರ್? ನಾನು KV ಮುಂದಗಡೆ ಬಂದು ಎಲ್ಲ ಎಷ್ಟು ಸುಟ್ಟೋಗಿದೆ ಅಷ್ಟನ್ನು ಅಲ್ಲಿ ಹಾಕಿ ಲಾಟ್ ಎತ್ಕೊಂಡು ಹೋಗಿ ಹಾಕ್ತೀರಾ? ಬಿಟ್ಟು ಅಲ್ಲಿ ಹಾಕ್ತಿವಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಏನು ಮಾಡ್ತೀರಾ? ಅರೆಸ್ಟ್ ಮಾಡಿದ್ರೆ ಅವ್ರು ಏನಾದ್ರು ನೋಡಿ, ನಾವು ಮಾಹಿತಿ ಕೊಟ್ಟಿದ್ದೀವಿ, ಈಗಾಗಲೇ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದೇವೆ. ಅವ್ರು ನಿರ್ಲಕ್ಷ್ಯತೆ ವಹಿಸಿದ್ರೆ ನಮ್ಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಕಟ್ಸ್ಕೊಟ್ರೆ ನಾವೇನು ಮಾತಾಡಲ್ಲ. ನಮ್ಮ ರೈತರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಯಬೇಡಿ. ಅಧಿಕಾರಿಗಳಿಗೆ ಹೇಳೋದು ನಾವು ಇಷ್ಟೇ. ನನಗಾಗಿರೋ ಅನ್ಯಾಯ ಬೇರೆ ಅಧಿಕಾರಿಗಳಿಗೆ, ಬೇರೆ ರೈತರಿಗೆ ಆಗಬಾರ್ದು. ಇವತ್ತು ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಮೊಬ್ಬರು ಗೊತ್ತಿರುವಂಥ ವಿಷಯ. ದಯವಿಟ್ಟು ಈ ಥರ ನಿರ್ಲಕ್ಷ್ಯತೆಗೆ ಮೂಲ ಕಾರಣ ನಿರಂಜನ್ ಅವರೇ. ದಯವಿಟ್ಟು ಗಮನಿಸಿ, ನಮಗೆ ಏನು ನಷ್ಟ ಆಗಿದೆ ನಷ್ಟ ಪರಿಹಾರವನ್ನು ಕೊಡಿಸ್ಬೇಕು. ಇಲ್ಲ ನಾವು ಬಿಡೋದಿಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ. ನಿರ್ಲಕ್ಷ್ಯತೆ ಅಂತ ಹೇಳ್ತಾ ಇದ್ರಲ್ಲ, ಅದು ಯಾವ ಥರ ನಿರ್ಲಕ್ಷ್ಯತೆ ಆಗೈತೆ ಅಂದರೆ 12 ಗಂಟೆಗೆ ಬಂದಿರೋ ಲೈನ್ ಮ್ಯಾನು ಲೈನ್ ಹಾಕವ್ರೆ. ಲೈನ್ ಹಾಕಿದ್ಮೇಲೆ ಅಲ್ಲಿ ಲೈನ್ ಮ್ಯಾನ್ ಕರ್ತವ್ಯ ಏನು ಅಲ್ಲಿರಬೇಕು. ಏನಾಗಿದೆ ಎಲ್ಲ ನೋಡ್ಕೋಬೇಕು. ನೋಡ್ದಿರೋ ತನ್ನ ಪಾಡಿಗೆ ತಾನು ಹಾಕ್ಬಿಟ್ಟು ಯಾವಾಗ ಹೊರಟೋಗ್ಬಿಟ್ಟವ್ರು. ಈಗ ಬೆಂಕಿ ಅವಘಡಕ್ಕೆ ಮೂಲ ಕಾರಣ ನಿರಂಜನ್ ಅವರೇ ಮೂಲ ಕಾರಣ. ಏನಾದ್ರು ವೈಯಕ್ತಿಕ ಏನಾದ್ರು ಇದೆಯಾ? ದ್ವೇಷ ಏನಾದ್ರು ಇಟ್ಕೊಂಡೆ? ದ್ವೇಷ ಏನಿಲ್ಲ, ನಾವು ರೈತರು, ನಾವು ವೈಯಕ್ತಿಕ ದ್ವೇಷ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಅವ್ರು ಸರ್ ಲೈನ್ ಮ್ಯಾನ್ ಏನಾದ್ರು ವೈಯಕ್ತಿಕ ದ್ವೇಷ ಇದೆ ನಿಮ್ಮ ಮೇಲೆ? ವೈಯಕ್ತಿಕ ದ್ವೇಷ ಅನ್ನೋದು ಏನಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಏನು ದ್ವೇಷ ಇಲ್ವಾ? ದ್ವೇಷ ಇಲ್ಲ. ಮತ್ತೆ ಏನ ಕೇಳಿ ಮತ್ತೆ ಇವರು ಅಧಿಕಾರಿ ನಿರ್ಲಕ್ಷ್ಯತೆ, ಅವರ ಕೆಲಸ ಕಾರ್ಯ ನಿರ್ಲಕ್ಷ್ಯತೆ ಮಾಡಿದ್ದಾರೆ. ಈ ನಿರ್ಲಕ್ಷ್ಯತೆ ನಮ್ಗೆ ಈ ತರ ನಷ್ಟ ಅನುಭವಿಸಿದ ಮೂಲ ಕಾರಣ ಅವರೇ. ಇವತ್ತೇ ಎತ್ಕೊಂಡು ಹೋಗ್ತೀರಾ, ನಾಳೆ ಎತ್ಕೊಂಡು ಹೋಗ್ತೀರಾ ಜೋಳ ಎಲ್ಲ? ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ನಾವು ಇದನ್ನ ಎತ್ಕೊಂಡ್ಬಂದು KV ಆಫೀಸ್ ಮುಂದ್ಗಡೆ
ಪ್ರದಕ್ಷಿಣೆ ಮಾಡ್ತೀನಿ. ಅಷ್ಟು ಬೇಗ ಅವ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ.